ನವರಾತ್ರಿಯ 6ನೇ ದಿನದ ಶುಭಾಶಯಗಳು. ನಾನು ಗಾಯತ್ರಿ. ನವರಾತ್ರಿಯ 6ನೇ ದಿನ ದುರ್ಗಾದೇವಿಯ 6ನೇ ರೂಪವಾದ ಕಾತ್ಯಾಯಿನಿ ದೇವಿಯನ್ನ ಆರಾಧಿಸಲಾಗುತ್ತೆ. ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡೋದ್ರಿಂದ ಧರ್ಮ, ಅರ್ಥ, ಕಾಮ್ಯ, ಮೋಕ್ಷ ಈ 4 ಪುರುಷಾರ್ಥಗಳು ದೊರೆಯುತ್ತವೆ. ರೋಗ, ಶೋಕ, ದುಃಖ, ದಾರಿದ್ರ್ಯಗಳು ದೂರವಾಗುತ್ತವೆ. ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗಿ ಅಲೌಕಿಕ ತೇಜಸ್ಸು, ಕಾಂತಿ, ಸಮಾಧಾನ ಮತ್ತು ಸಂತೃಪ್ತಿಯನ್ನ ಭಕ್ತರು ಪಡೀತಾರೆ. ಭಯ ದೂರವಾಗಿ ಧೈರ್ಯ ಬೆಳೆದು ಯಾವುದನ್ನಾದರೂ ಸಾಧಿಸುವ ವಿಶ್ವಾಸ ಮೂಡುತ್ತೆ. ಕಾತ್ಯಾಯಿನಿ ಅನ್ನುವಂಥ ಹೆಸರಿನ ಹಿಂದೆ ಕಥೆ ಇದೆ. ಕಥ ಎಂಬ ಋಷಿಯ ಮಗ ಕಾತ್ಯ. ಆತನ ಗೋತ್ರದಲ್ಲಿ ಹುಟ್ಟಿದವರು ಕಾತ್ಯಾಯನ. ಕಾತ್ಯಾಯನ ಋಷಿಗಳು ದೇವಿಯು ತಮ್ಮ ಮನೆಯಲ್ಲಿ ಮಗಳಾಗಿ ಹುಟ್ಟಬೇಕು ಅಂತ ಕಠಿಣ ತಪಸ್ಸನ್ನ ಮಾಡಿದ್ರು. ಅವರ ಪ್ರಾರ್ಥನೆಯ ಫಲವಾಗಿ ದೇವಿಯು ಮಗಳಾಗಿ ಜನಿಸಿ ಮಹಿಷಾಸುರನ ಸಂಹಾರಕ್ಕಾಗಿಯೇ ಅವತಾರವನ್ನ ಪಡೆದ್ಲು. ತ್ರಿಮೂರ್ತಿಗಳು ಮತ್ತೆ ದೇವತೆಗಳ ತೇಜಸ್ಸಿನಿಂದ ಆಕೆ ಸೃಷ್ಟಿಯಾದ್ಲು. ಕಾತ್ಯಾಯನರು ಮೊದಲಿಗೆ ಈ ದೇವಿಯ ಪೂಜೆ ಮಾಡಿದ್ರು. ಆದ್ರಿಂದ ಆಕೆಗೆ ಕಾತ್ಯಾಯಿನಿ ಅನ್ನುವಂತ ಹೆಸರು ಬಂತು. ಗೋಪಿಕೆಯರು ಶ್ರೀಕೃಷ್ಣನನ್ನ ಪತಿಯಾಗಿ ಪಡೆಯುವ ಬಯಕೆಯಿಂದ ಯಮುನಾ ನದಿಯ ತೀರದಲ್ಲಿ ಕಾತ್ಯಾಯಿನಿಯ ಪೂಜೆಯನ್ನ ಮಾಡಿದ್ರು ಅನ್ನುವಂತ ಪ್ರಸಂಗವು ಪ್ರಸಿದ್ಧಿಯಾಗಿದೆ. ಈ ದೇವಿ ಬಂಗಾರದಂತೆ ಹೊಳೆಯುತ್ತಾಳೆ. 4 ಭುಜಗಳಿದ್ದು ಬಲಗಡೆಯ ಮೇಲಿನ ಕೈ ಅಭಯ ಮುದ್ರೆಯಲ್ಲಿ, ಕೆಳಗಿನ ಕೈ ವರಮುದ್ರೆಯಲ್ಲಿ, ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗ, ಕೆಳಗಿನ ಕೈಯಲ್ಲಿ ಕಮಲವನ್ನ ಹಿಡಿದಿದ್ದಾಳೆ. ಆಕೆಯ ವಾಹನ ಸಿಂಹ. ಆರಾಧನೆಯ ವಿಧಾನ ಸರಳ. ಮುಂಜಾನೆ ಬೇಗ ಎದ್ದು ಮನೆಯನ್ನ ಶುದ್ಧಗೊಳಿಸಿ ಪೂಜೆ ಸ್ಥಳವನ್ನ ಕೆಂಪು ಹೂಗಳಿಂದ ಅಲಂಕರಿಸಿ ದೀಪ ಧೂಪ ಹಚ್ಚಿ ಕಾತ್ಯಾಯಿನಿಯನ್ನ ಆಹ್ವಾನಿಸಿ ಅರಿಶಿಣ, ಕುಂಕುಮ, ಅಕ್ಷತೆ, ಕೆಂಪು ಹಣ್ಣುಗಳು, ಸಿಹಿ ತಿಂಡಿಗಳನ್ನ ನೈವೇದ್ಯವಾಗಿ ಸಮರ್ಪಿಸಿ ಕೆಂಪು ಸೀರೆ ಸಮರ್ಪಿಸೋದು ಶುಭಕರ ಅಂತ ಹೇಳ್ತಾರೆ. ಹಾಗೆಯೇ ಆರತಿ ಮಾಡಿ ಪ್ರಸಾದ ವಿತರಿಸಿ ಈ ರೀತಿಯಾಗಿ ಭಕ್ತಿಯಿಂದ ಕಾತ್ಯಾಯಿನಿ ದೇವಿಯನ್ನ ಪೂಜಿಸಿದ್ರೆ ಭಯ ದೂರವಾಗಿ ಧೈರ್ಯ, ಶಕ್ತಿ, ಕೀರ್ತಿ ಮತ್ತು ಯಶಸ್ಸು ಜೀವನದಲ್ಲಿ ಖಂಡಿತ ಬರುತ್ತೆ ಅಂತ ನಂಬಿಕೆ ಇದೆ.